ಮಾತಾಡೋದು ಹೆಸರೇ ಮಡೆನೂರ ಮಂಡ್ಯನೂರ ಆದರೆ ಒಳ್ಳೆ ಮಾಡೋದಿಲ್ಲ ತಿಕ್ಕಾಂಶ ಸುಮ್ಮನಿರು ಅಂತ ಹೇಳ್ತಾರೆ ದೊಡ್ಡವರಾಗದೆ. ಅದು ಒಬ್ಬ ಮನುಷ್ಯ ಸಾವು ಬಯಸ್ತಾನೆ ಅಂದ್ರೆ ಇವನಂತ ಕಚಡ ನನ್ನ ಮಗ ಇನ್ನೊಬ್ಬ ಇಲ್ಲ ಸರ್. ಗಂಡು ಗಲಿನ ಏನೋ ಒಂದು ಹೇಳೋಣ ಸರ್. ಗಂಡು ಗಲಿ ಕುಮಾರರಾಮನ್ ಅವನು ಸರ್. ಅವನು ಗಂಡು ಗಲಿನೋ ಇಲ್ಲ ಗಂಡು ಗಲಿನ ಗೊತ್ತಿಲ್ಲ. ವಿರುದ್ಧ ಕೆಟ್ಟದಾಗಿ ಮಾತಾಡಿರೋಂಥ ವಿಡಿಯೋ ಆಡಿಯೋ ವೈರಲ್ ಆಗಿದೆ. ಸೊ ಆಡಿಯೋ ನೀವು ಕೇಳಿದ್ರೆ ಅಂತ ಅನ್ಕೋತೀನಿ, ಏನನ್ಸುತ್ತೆ ಸರ್? ಅವ್ರು ಮಾತಾಡಿದವ್ರು ಅವ್ರ ಹೆಸರೇನಿದ್ರೆ ಇನ್ನೊಂದು ಹೇಳಿ. ಮಂಡ್ಯನೂರ ಮಂಡ್ಯನೂರ ಮಡೆನೂರು ಸರ್. ಇವಾಗ ಅವ್ನು ಯಾರು ಅಂತಲೇ ದೇವಣ್ಣ ನಮಗೆ ಗೊತ್ತಿಲ್ಲ ಸರ್. ಇವತ್ತು ನಮ್ಮ ಬಾಸ್ ಬಗ್ಗೆ ಆಗಿರ್ಬೋದು, ಶಿವಣ್ಣವ್ರಾಗಿರ್ಬೋದು, ಮತ್ತು ಧ್ರುವ ಅವ್ರ ಬಗ್ಗೆ ಆಗಿರ್ಬೋದು ಮಾತಾಡಿದನಲ್ಲ, ತುಂಬ ದೊಡ್ಡ ತಪ್ಪು ಸರ್. ನಿಜವಾಗ್ಲೂ ಹೇಳ್ತೀನಿ, ಶಿವರಾಜ್ಕುಮಾರ್ ಅವರು ಸರ್, ಅವ್ರ ವಯಸ್ಸು ಇವತ್ತು ಇಲ್ಲಿ ಗಂಟೆ ಜರ್ನಿ ಮಾಡಿದ್ದಾರೆ ಅಂದರೆ ತಮಾಷೆ ಅಲ್ಲ. ಅವರು ಸರ್ವೀಸಲ್ಲಿ ಅವ್ರಿಗಾಗಿರೋ ಅನುಭವದಲ್ಲಿ ಇವನು ವಯಸ್ಸಾಗಿಲ್ಲ ಸರ್. ಏನು ಸರ್? ಇನ್ನು ಧ್ರುವ ಅವರು ಸರ್, ಅವ್ರದ್ದಂಥ ಶ್ರಮದಲ್ಲಿ ಪಟ್ಟು ಇವತ್ತು ಈ ರೇಂಜಿಗೆ ಬಂದಿದ್ದಾರೆ ಅಂದರೆ ಅವ್ರನ್ನ ಮಾತಾಡೋ ಯೋಗ್ಯತೆಯೂ ಇಲ್ಲ ಅವನಿಗೆ. ಇನ್ನು ಡಿ ಬಾಸ್ ಅಂತ ಬಂದರೆ ಮಾತಾಡೋಂಗಿಲ್ಲ ಸರ್. ಅದು ಇಡೀ ಕರ್ನಾಟಕಕ್ಕೆ ಗೊತ್ತು. ಡಿ ಬಾಸ್ ಗೊತ್ತು ಅಂದರೆ ಇಡೀ ಇಂಡಿಯಾಗೆ ಗೊತ್ತು. ಅಂಥದ್ರಲ್ಲಿ ಇವ್ರ ಬಗ್ಗೆ ಮಾತಾಡ್ತಾನೆ ಅಂದರೆ ಸರ್, ಒಬ್ಬ ಮನುಷ್ಯನ ಸಾವು ಬಯಸ್ತಾನೆ ಅಂದರೆ ಇವನೆಂಥ ಕಚಡ ನನ್ನ ಮಗ ಅಲ್ವಾ ಸರ್? ಆದರೆ ಒಳ್ಳೇದು ಮಾಡೋ ಇಲ್ಲ ತಿಕ್ಕಾಂಶ ಸುಮ್ಮನಿರು ಅಂತ ಹೇಳ್ತಾರೆ ದೊಡ್ಡವ್ರು ಹೇಳಿರೋ ಗಾದೆ. ಅಂಥದ್ರಲ್ಲಿ ಒಬ್ರಿಗೆ ಸಾವು ಬಯಸ್ತಾನಂದರೆ ಸರ್, ಇವನು ಇನ್ನೂ ಏನೂ ಇಲ್ಲ ಸರ್, ಇನ್ನೂ ಕುನ್ನಿಮರಿ ಸರ್, ಇನ್ನು ಈಗಷ್ಟೇ ಕಾಲಿಡ್ತಾವನು. ಅಂಥದ್ರಲ್ಲಿ ಇವತ್ತು ಧ್ರುವ ಅವರಿಂದ ಎಷ್ಟು ಹೆಲ್ಪ್ ತೊಗೊಂಡಿರ್ತಾನೆ ಸರ್. ಅಣ್ಣ ನನಗೆ ಹೆಲ್ಪ್ ಮಾಡಿ, ಅಣ್ಣ ನಂಗೆ ಪ್ರಮೋಷನ್ ಮಾಡಿ ಅಂತ ಅವರಿಂದನೇ ಇವನು ಭಿಕ್ಷೆ ಬಿಡಿರ್ತಾನೆ. ಅವ್ರ ಹತ್ರ ಅವ್ರ ತಟ್ಟೆಯಲ್ಲಿ ಅನ್ನ ತಿಂದು ಅವ್ರಿಗೆ ತಟ್ಟೆ ಹುಚ್ಚೆ ಕೆಲಸ ಮಾಡ್ತಾನೆ ಅಂದರೆ ಇವನಿನ್ನು ಎಂಥ ನನ್ನ ಮಗ ಸರ್. ಇನ್ನು ಶಿವಣ್ಣವರು ಸರ್, ಇವತ್ತು ಅವ್ರಿಗಿರೋ ಫ್ಯಾನ್ಸು ಯಾರಾದರೂ ಒಬ್ಬರು ಇವತ್ತು ಇವ್ನು ಮಾತಾಡಿರೋದು ರೆಕಾರ್ಡು ನಿಜ ಅನ್ನೋದಾದರೆ ಸರ್, ಒಬ್ಬೊಬ್ಬರು ಫ್ಯಾನ್ಸ್ಗಳು ಹಿಡ್ಕೊಂಡ್ರೆ ಇವನು ಇರ್ತಾನೆ ಸರ್. ಇವನು ಮಾತಾಡ್ಬೇಕಾದ್ರೆ ಯೋಚನೆ ಮಾಡೋಕ್ಕೆ ಸರ್, ಅಷ್ಟು ಈಸಿಯಾಗಿ ಮಾತಾಡಬಾರ್ದು ಯಾರ ಬಗ್ಗೆನೂ. ಇನ್ನು ನಮ್ಮ ಬಾಸ್ ಬಗ್ಗೆ ಸರ್, ಬಾಸ್ದು ಟೈಮ್ ಕೆಡ್ದಾಗಿರ್ಬೋದು, ಮತ್ತೆ ಗುಡ್ ಟೈಮ್ ಬಂದಿದೆ. ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಅಲ್ಲ, ಅವ್ರ ಹತ್ರಕ್ಕೂ ಬರೋ ಇದೇ ಇಲ್ಲ ಅವನಿಗೆ. ಆ ಸೀನೇ ಇಟ್ಕೊಳ್ಳೋಂಗಿಲ್ಲ. ಎಷ್ಟೇ ಆದರೂ ನಾವು ಡಿ ಬಾಸ್ ಫ್ಯಾನ್ಸು ಸರ್. ಯಾವುದೇ ಕಾರಣಕ್ಕೆ ಹೇಳ್ತೀನಿ, ನಾವು ಒಬ್ಬರು ಸವಾಸಕ್ಕೆ ನಾವು ಹೋಗಲ್ಲ. ನಮ್ಮ ಬಾಸ್ ಬಗ್ಗೆ ಆಗಲಿ, ನಮ್ಮ ಫ್ಯಾನ್ಸ್ಗಳ ಬಗ್ಗೆ ಆಗಲಿ ಮಾತಾಡಿದ್ರೆ ನಾವು ಸುಮ್ಮನಿರೋ ಮಕ್ಕಳಲ್ಲ ಸರ್. ಮನು ಅವನ ಹೆಸರು ಮಡೆನೂರಲ್ಲ ಸರ್. ಸರ್, ಮಡೆನೂರು ಮನು ಮಾತಾಡಿರೋದು ನಿಜ ಅನ್ನೋದಾದರೆ ಸತ್ಯವಾಗ್ಲೂ ಬಿಡೋ ಮಾತಿಲ್ಲ ಸರ್. ಯಾಕಂದರೆ ಅವನು ಮಾತಾಡಿದ್ದಾನೆ ಇಲ್ಲ ಅನ್ನೋದು ಕ್ಲಾರಿಟಿ ಈಚೆಗೆ ಬಂದಮೇಲೆ ಅವ್ನು ಕೊಡಲೇಬೇಕು ಸರ್. ಯಾಕಂದರೆ ಪ್ರತಿಯೊಬ್ಬ ಫ್ಯಾನ್ಸ್ಗೂ ಕೂಡ ಈಗ ಕುದೀತಿದೆ ಸರ್ ರಕ್ತ. ಯಾಕಂದರೆ ನಾವು ಹೀರೋಗಳ್ನ ಹೀರೋ ಅಂತ ನೋಡ್ತಾ ಇಲ್ಲ ಸರ್, ಒಂದು ದೇವ್ರ ಸ್ಥಾನ ಕೊಟ್ಟು ನೋಡ್ತಾಯಿದ್ದೀವಿ ಸರ್. ನಮ್ಮ ಹೀರೋಗಳು, ನಮ್ಮ ಕರ್ನಾಟಕದ ಹೀರೋ, ನಮ್ಮ ಕನ್ನಡದ ಹೀರೋ, ಕನ್ನಡಕ್ಕೋಸ್ಕರ ಎಷ್ಟು ಫೈಟ್ ಕೊಡ್ತಾರೆ ಹೀರೋಗಳು ಸರ್. ಅದೇನು ಹೇಳ್ತಾರಲ್ಲ ಸರ್, ಈಗ ನಮ್ಮ ಅಪ್ಪು ಸರ್ ಸತ್ತರಲ್ಲ ಸರ್, ಅವ್ರು ಸಾಯೋ ಬದಲು ಇಂಥ ನನ್ನ ಮಕ್ಕಳು ಸಾಯಬೇಕು ಸರ್. ಅಟ್ಲೀಸ್ಟ್ ಅವರಾದರೂ ಬದುಕಿರೋ ಲಕ್ಷಾಂತರ ಜನಕ್ಕೆ ಅನ್ನ ಹಾಕಿರೋರು, ಒಂದಷ್ಟು ಜನಕ್ಕೆ ದೀಪ ಕೊಟ್ಟಿರೋರು ಸರ್ ಮನೆಗಳಿಗೆ. ಇಂಥ ನನ್ನ ಮಕ್ಳು ಇತ್ಕೊಂಡು ಕಾಂಟ್ರವರ್ಸಿ ಮಾಡ್ಕೊಂಡು ಅವ್ರ ಮುಂದೆ ಕಾಂಪಿಟೇಷನ್. ಅದೇನೋ ಒಂದು ಸರ್ ಡೈಲಾಗ್ ಹೇಳಿದ್ದಾನೆ ಸರ್. ಅದು ಏನು ಸರ್ ಅದು ಡೈಲಾಗ್? ಅದು ಶಿವಣ್ಣವ್ರಿಗೆ, ಧ್ರುವ ಅವ್ರಿಗೆ, ದರ್ಶನ್ ಅವ್ರಿಗೆ ಏನೋ ಗಂಡು ಗಲಿನ ಏನೋ ಒಂದು ಹೇಳೋಣ ಸರ್. ಗಂಡು ಗಲಿ ಕುಮಾರರಾಮನ್ ಅವನು ಸರ್. ಅವನು ಗಂಡು ಗಲಿನೋ ಇಲ್ಲ ಗಂಡು ಗಲಿನೋ ಗೊತ್ತಿಲ್ಲ. ಬಟ್ ಮಾತಾಡಬೇಕಾದ್ರೆ ಯಾರ ಬಗ್ಗೆ ಮಾತಾಡ್ತಾಯಿದ್ದೀನಿ, ಯಾರ ಹೆಸರು ಹೇಳ್ತಾಯಿದ್ದೀನಿ ಅನ್ನೋ ನಿಗಾ ಇರಬೇಕು. ಕುಡಿದ್ರೆ ಅಪ್ಪ ಯಾರೋ, ಅಮ್ಮ ಯಾರೋ, ಅಕ್ಕ ತಂಗಿ ಯಾರು ಗೊತ್ತಾಗಲ್ವಾ? ಕುಡ್ದಾಗ ಮಾತಾಡೋದಲ್ಲ ಸರ್. ಕರೆಕ್ಟಾಗಿದ್ದಾಗ ಇದೇ ಮಾತನ್ನ ಅವನು ಹೊರಗಡೆ ಬಂದು ಕ್ಲಾರಿಟಿ ಕೊಡಲಿ ಸರ್. ನಾನು ಯಾರ ಬಗ್ಗೆ ಮಾತಾಡಿದ್ದೀನಿ ಅನ್ನೋದನ್ನು ಕ್ಷಮೆ ಕೇಳಬೇಕು, ಇಲ್ಲ ಅದಕ್ಕೆ ಒಂದು ಕ್ಲಾರಿಟಿ ಕೊಡಬೇಕು. ಅವನದು ಅಲ್ವಾ ವಾಯ್ಸು ಕನ್ಫರ್ಮ್ ಒಂದಾಯಿತು ಅಂದರೆ ಕರ್ನಾಟಕದಲ್ಲಿ ಅವ್ನು ಬೆಳಿತೀನಿ ಅನ್ನೋ ಆಸೆ ಬಿಟ್ಬಿಡ್ಬೇಕು ಸರ್. ಅದು ಡಿ ಬಾಸ್ ಅಭಿಮಾನಿಯಾಗಿ ನಾನು ಹೇಳ್ತಿರೋ ಮಾತು ಸರ್. ನಾವು ಹೆಂಗೆ ಅಂದರೆ ಡಿ ಬಾಸ್ ಫ್ಯಾನ್ಸು ಸರ್, ನಾವು ಬದುಕಿರೋ ಗಂಟನು ಬದುಕಿರೋದಲ್ಲ, ಸಾಯ್ಬೇಕಾರೊಬ್ಬ ಡಿ ಬಾಸ್ ಅಭಿಮಾನಿಯಾಗೇ ಸಾಯೋದು ಸರ್. ಯಾಕಂದರೆ ಉಸಿರಿರೋ ಗಂಟ ನಮ್ಮ ಬಾಸ್ನ ನಾವು ಬಿಟ್ಕೊಡಲ್ಲ ಸರ್. ಎಂಥ ಕಷ್ಟ ಬಂದರೂ ಕೂಡ ಅವ್ರನ್ನ ಬಿಟ್ಕೊಟ್ಟಿಲ್ಲ. ಇಂಥ ಚಿಲ್ಲರೆಗಳು ಬಂದರೆ ನಾವು ಬಿಟ್ಬಿಡ್ತೀವ ಸರ್. ಬಾಸ್ನ ಯಾವತ್ತೂ ಬಿಟ್ಕೊಳ್ಳೋ ಮಾತಿಲ್ಲ ಸರ್. ಇನ್ನೊಂದು 6 ವರ್ಷದಲ್ಲಿ ಕ್ರೇಜ್ ಕಡಿಮೆ ಆಗುತ್ತೆ ಅಂತ ಅಂದರು, ಅದ್ರ ಬಗ್ಗೆ ಸರ್ 6 ವರ್ಷನಾ? ಸರ್, ಅವ್ನು ಕುಡ್ದು ಹೇಳಿದ್ನಲ್ಲ ಸರ್, ಗಂಡು ಗಲಿನ ಏನು ಹೇಳಿದ್ನಲ್ಲ, ಆ ಥರ ಇದರಲ್ಲಿ ಹೇಳಿರ್ಬೇಕಷ್ಟೇ. ಇನ್ನು ಅವ್ನು ಭ್ರಮೆನಲ್ಲಿ ಬದುಕ್ತಾನೆ ಸರ್. ಭ್ರಮೆನಲ್ಲಿ ಬದುಕ್ತಿರ್ಬೇಕು, ಅದು ಅವ್ನಿಗೆ ಹೇಳ್ಕೊಂಡಿರ್ಬೇಕು. ಇನ್ನು 6 ವರ್ಷದಲ್ಲಿ ಅವನೇ ಬಿದ್ದೋಯ್ತಾನೇನೋ ಸರ್. ಇವತ್ತಿಗೂ ರಾಜ್ಕುಮಾರ್ ಸರ್ದು ಹೆಸರು ನಿಂತಿದೆಯಾ ಸರ್? ಇಷ್ಟು ವರ್ಷ ಆದರೂ ಕೂಡ ಇವತ್ತಿನವರೆಗೂ ರಾಜ್ಕುಮಾರ್ ಅಂದರೆ ಆ ಬೆಲೆನೇ ಬೇರೆ ಸರ್, ಆ ಕ್ರೇಜೇ ಬೇರೆ ಇದೆ. ಅವ್ರಿಗೆ ಗೊತ್ತು. ಇನ್ನು ಅಪ್ಪು ಸರ್ ಸತ್ರು, ಕ್ರೇಜ್ ಕಮ್ಮಿ ಆಗಿದೆಯಾ? ಯಾವುದೇ ಕಾರಣಕ್ಕೂ ಕಮ್ಮಿ ಆಗಿಲ್ಲ. ಇನ್ನು ಡಿ ಬಾಸ್ ಅಷ್ಟೇ ಸರ್, ಅದು ಚರಿತ್ರೆಯಲ್ಲಿ ಉಳ್ಕೊಳ್ಳುತ್ತೆ ಹೊರತು ಯಾವತ್ತೂ ಕ್ರೇಜು ಕಮ್ಮಿ ಆಗೋಲ್ಲ. ಅವ್ರ ಮೂವಿ ನಿಲ್ಲುತ್ತೆ ಅನ್ನೋ ಮಾತೇ ಇಲ್ಲ. ಇವನು ಯಾವನ ಹೇಳಿದ್ನ ಸರ್, ಈ ಒಡೆತಿನ ಸೆಡೆ ನನ್ನ ಮಗ, ಇದು ಆ ಮಾತೇ ಇಲ್ಲ ಬಿಡಿ ಸರ್. ಅವ್ನು ಏನು ಹೇಳಿದ್ದಾನೆ ಅದು ಅವ್ನಿಗೆ ಹೇಳ್ಕೋಬೇಕೇ ಹೊರತು ನಮ್ಮ ಬಾಸ್ವರೆಗೂ ಆ ಮಾತೇ ಮುಟ್ಟಲ್ಲ ಬಿಡಿ ಸರ್. ಯಾಕಂದರೆ ಬಾಸ್ ಅಭಿಮಾನಿಗಳು ಇರೋ ಗಂಟ ಅವ್ರ ಮೂವಿ ಯಾವತ್ತೂ ಸೋಲಲ್ಲ, ಬಿಟ್ಕೊಡಲ್ಲ. ಅವ್ರ ಬಗ್ಗೆ ಯಾರೇ ನಮ್ಮ ಬಾಸ್ ಹೇಳಿದಾರಲ್ಲ,
ಸಾವು ಬಗ್ಗೆ ಮಾತಾಡಿದ್ದಾನಲ್ಲ, ಆ ಕರ್ಮ ರಿಟರ್ನ್ ಅನ್ನೋದನ್ನು ನಮ್ಮ ಬಾಸ್ ಬಗ್ಗೆ ಮಾತಾಡೋರು ತುಂಬ ಜನ ಕರ್ಮ ರಿಟರ್ನ್ ಆಗಿ ಅನುಭವಿಸ್ತಿದ್ದಾರೆ. ಇವನಿಗೇನು ಜಾಸ್ತಿ ದಿನ ಇಲ್ಲ, ಆಲ್ರೆಡಿ ಅನುಭವಿಸಿದ್ದಾನೆ. ವೆಯ್ಟ್ ಮಾಡಿ ಸರ್, ಇವೊಂದು ಇನ್ನೊಂದಷ್ಟು ಬರ್ತವೆ ಸರ್. ಯಾಕಂದರೆ ಸುಮ್ಮನೆ ಅಲ್ಲ ಸರ್, ಕರ್ಮ ಅನ್ನೋದು ಇವತ್ತಲ್ಲ ನಾಳೆ ಇವನಿಗೆ ಕಟ್ಟಿಟ್ಟ ಬುತ್ತಿ. ಇನ್ನೊಂದು ಅಂದರೆ ಈಗ ಮಡೇನೂರು ಮನೋರು ಸಿನಿಮಾ ಹಿಂದಿನ ದಿನವೇ ಇದೆಲ್ಲರೂ ಕೂಡ ಕಾಂಟ್ರವರ್ಸಿ ಅಥವಾ ಒಂದು ಹುಡುಗಿ ಜೊತೆ ಈ ರೀತಿ ಆಗಿರೋದು ಅಂತ ಬಂದಿದೆ. ಅದಕ್ಕೆ ಸರ್ ಸಿನಿಮಾ ಕಾಂಟ್ರವರ್ಸಿ ಅಂದರೆ ಇನ್ನೊಂದೇನು ಗೊತ್ತಾ ಸರ್, ಹುಡುಗಿ ವಿಷಯ ಅಂತ ಬಂದರೆ ಸರ್ ಅವ್ನು 1-10 ಅವ್ನ ಹಣೆ ಬರ ಅವ್ನು ಪರ್ಸ್ನಲ್ಲು ಸರ್. ಅದು ಅವ್ರ ಪರ್ಸ್ನಲ್ ವಿಷಯ ಆಗಿರೋದ್ರಿಂದ ನಾವು ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ಅದು ಹುಡುಗಿ ವಿಷಯ ಬಂದಿರೋದ್ರಿಂದ ಅವನೇನು ಮಾಡಿದ್ದಾನೆ ಅವಳಿಗೆ ಗೊತ್ತು, ಅವಳೇನು ಮಾಡಿದ್ದಾಳೆ ಅವನಿಗೆ ಗೊತ್ತು. ಅವರಿಬ್ಬರು ಕಾಂಟ್ರವರ್ಸಿ 1000 ಇರಲಿ, ಅವ್ರ ಮೂವಿ ಅವ್ರು ಇದು. ಅದನ್ನು ಬಿಟ್ಟು ನಮ್ಮ ಕನ್ನಡದ ಹೀರೋಗಳ ಬಗ್ಗೆ ಮಾತಾಡಿದ್ರಲ್ಲ, ಇನ್ನೆಂಥ 3rd ಕ್ಲಾಸ್ ನನ್ನ ಮಗ ಸರ್ ಇವನು. ಅದು ಒಬ್ಬ ಮನುಷ್ಯ ಸಾವು ಬಯಸ್ತಾನೆ ಅಂದರೆ ಇವನಂಥ ಕಚಡ ನನ್ನ ಮಗ ಇನ್ನೊಬ್ಬ ಇಲ್ಲ ಸರ್. ಹೌದಲ್ವಾ ಸರ್? ಸರ್ ಈಗ ಆದರೆ ಒಳ್ಳೇದು ಮಾಡಬೇಕಲ್ಲ ಸರ್, ನಾವು ಕೆಟ್ಟದಾಗ ಸರ್ ಬಯಸ್ಬೇಕು. ನಮ್ಮ ಬಾಸ್ ಇವತ್ತವರೆಗೂ ಒಬ್ಬರನ್ನ ಕರೆದು ಅವರು ಯಾವುದೇ ಮೂವಿಗೆ ಪ್ರಮೋಷನ್ನ ಮಾಡಿಕೊಟ್ಟಿದ್ದಾರೆ, ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಈಗ ಧ್ರುವ ಅವರು ಅಷ್ಟೇ ಎಷ್ಟು ಜನಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಶಿವಣ್ಣವರು ಈ ವಯಸ್ಸಲ್ಲೂ ಕೂಡ ಅದೇ ಕಾಮಿಡಿ ಕಿಲಾಡಿಗಳಲ್ಲಿ ಹೋಗಿ ಎಲ್ರಿಗೂ ಬೆಂತಟ್ಟು ಬಂದ್ರಲ್ಲ ಸರ್, ಆ ನಿಯತ್ತಿಲ್ವಾ ಸರಿ ನನ್ನ ಮಕ್ಕಳಿಗೆ ಹೇಳಿ ಸರ್? ಅಂಥವ್ರಿಗೆ ಇವ್ನು ಕೇಳಿ ಬಯಸ್ತಾನಂದರೆ ಸರ್ ಇವನ್ನ ಏನು ತಗೊಂಡು ಹೊಡಿಬೇಕು ನೀವು ಹೇಳಿ ಸರ್. ನೋಡಪ್ಪ ಮನು, ನಿನಗೆ ಹೇಳೋದು ಒಂದೇ ಮಾತು, ಯಾರು ಸವಾಸಕ್ಕೂ ಒಯ್ತೇವೆ ಬಿಡ್ತೇವೆ ಗೊತ್ತಿಲ್ಲ, ಬಟ್ ನಮ್ಮ ಕನ್ನಡ ಹೀರೋಗಳ ಬಗ್ಗೆ ಅದರಲ್ಲೂ ನಮ್ಮ ಡಿ ಬಾಸ್ ಬಗ್ಗೆ ಮಾತಾಡಿದ್ರೆ ಮಾತ್ರ, ಡಿ ಬಾಸು ಇಲ್ಲಿ ನೋಡ್ತಿದ್ಯಾ, ಇದು ಬರೀ ಗಾಡಿ ಮೇಲಿದೆ ಅಷ್ಟೇ, ಪ್ರತಿಯೊಬ್ಬರು ಎದೆ ಮೇಲೂ ಕೂಡ ನಮ್ಮ ಡಿ ಬಾಸ್ ಇದ್ದಾರೆ. ಅವ್ರ ಬಗ್ಗೆ ಮಾತಾಡ್ಬೇಕಾರೆ ತಲೆಯಲ್ಲಿ ನಿಗಾ ಇಟ್ಕೊಂಡು ಮಾತಾಡು, ಇದನ್ನು ಬೇರೆ ಥರ ತಗೋಬೇಡ. ಅಲ್ಲ ಕಣಮನು, ನಮ್ಮ ಬಾಸ್ ವಿರುದ್ಧವಾಗಿ ಇಡೀ ಪ್ರಪಂಚನೇ ಎದುರಾಕೊಳ್ಳೋ ರೇಂಜಿಗೆ ಬಂತು. ಎಂತೆಂಥವ್ರು ಮಾತಾಡಿ ಇವತ್ತು ಮೂಲೆ ಸೇರಿಕೊಂಡು ಕರ್ಮ ರಿಟರ್ನ್ ಅಂತ ಅನುಭವಿಸ್ಕೊಂಡು ಕೂತಾರೆ. ಇನ್ನು ನೀನು ಯಾವ ಲೆಕ್ಕನೋ ಗೊತ್ತಿದ್ದು ಅವ್ರ ಬಗ್ಗೆ ಮಾತಾಡ್ತೀಯ ಅಂದರೆ ನಿನಗೆ ಬೈಯೋದಲ್ಲ, ನಿನ್ಗೆ ಏನು ಹೇಳೋಕ್ಕೂ ಮನಸ್ಸೇ ಬತ್ತಲ್ಲ ಕಣ. ನಿನಗೇನಾದ್ರು ಮಾನ ಮರ್ಯಾದೆ ಅನ್ನೋದಿದ್ದರೆ ನೀನೇ ಮಾಡಿದ್ರೆ ತಪ್ಪು ಬಂದು ಕ್ಷಮೆ ಕೇಳು ಎಲ್ಲರ ಹತ್ರ, ಇಲ್ವಾ ಅನುಭವಿಸ್ತೀಯ ಮಾತ್ರ. ಅಂದರೆ ಈಗ ಧ್ರುವ ಅವ್ರ ಫ್ಯಾನ್ಸ್ ಏನು ಹೇಳ್ತಿದ್ರೆ ಅವ್ರು ಸಿನಿಮಾ ನೋಡಲ್ಲ, ಅವ್ರನ್ನ ಬ್ಯಾನ್ ಮಾಡ್ತಿದ್ದೆ ಸರ್ ಈಗ ಅವ್ರು ಹೇಳ್ತಿದ್ದಾರೆ ಸರ್, ನಾವು ಆಲ್ರೆಡಿ ಅದು ಡಿಸೈಡ್ ಮಾಡಿದ್ದೀವಿ ಸರ್. ನಮ್ಮ ಡಿ ಬಾಸ್ ಫ್ಯಾನ್ಸ್ಗಳು ಎಷ್ಟು ಜನ ಇದ್ದಾರೆ ಸರ್. ಇವತ್ತು ನಮ್ಮ ಬಾಸ್ಗೆ ಅಂದರೆ ಬೇರೆ ಅಲ್ಲ, ನಮಗಂದರೆ ಬೇರೆ ಅಲ್ಲ. ಯಾಕಂದರೆ ನಮ್ಮ ಬಾಸ್ ಅವತ್ತು ಹೇಳಿದರೆ ದೇಹ ಇಲ್ಲಿರ್ಬೋದು, ಜೀವ ಅಲ್ಲೇ ಇದೆ ಅಂತ. ಅಂದರೆ ಫ್ಯಾನ್ಸ್ಗಳನ್ನ ಜೀವ ಮಾಡ್ಕೊಂಡಿದ್ದಾರೆ ನಮ್ಮ ಡಿ ಬಾಸು. ಅಂಥದ್ರಲ್ಲಿ ನಮ್ಮ ಬಾಸ್ಗೆ ಅವಮಾನ ಮಾಡಿದ್ರಲ್ಲ, ನಮಗೆ ಅವಮಾನ ಮಾಡಿದ್ರೆ ಬೇರೆ ಅಲ್ಲ ಸರ್, ಎರಡೂ ಒಂದೇ. ಮನುಗೆ ಇವತ್ತು ಹೇಳ್ತೀವಲ್ಲ ಸರ್, ಅವ್ನು ಮಾತಾಡೋದು ಕನ್ಫರ್ಮು ಅಂತ ಆದರೆ ಸರ್, ಲೈಫಲ್ಲಿ ಡಿ ಬಾಸ್ ಅಭಿಮಾನಿಗಳ ಕಡೆಯಿಂದ ಅವ್ನ ಮೂವಿ ನೋಡ್ತೀವಿ ಇಲ್ಲ ಅವ್ನ ಕಾಮಿಡಿ ಶೋ ನೋಡ್ತೀವಿ ಅನ್ನೋದು ಸುಳ್ಳು ಸರ್. ಆ ನಿರೀಕ್ಷೆ ಬಿಟ್ಬಿಡೋಕು ಸರ್. ಅವನ ಮೇಲಿರೋ ಒಪಿನಿಯನ್ನೇ ಕಂಪ್ಲೀಟು ಬೇರೆಯೇ ಇರ್ತದೆ ಸರ್. ಯಾಕಂದರೆ ಇವತ್ತು ನಮ್ಮ ಬಾಸ್ ಬಗ್ಗೆ ಮಾತಾಡಿದವ್ರನ್ನ ಅಭಿಮಾನಿಗಳು ಎಲ್ಲಿ ಇಟ್ಟಿದ್ದೀವಿ ಅಂತ ಕರ್ನಾಟಕಕ್ಕೆ ಗೊತ್ತು. ಅಂಥದ್ರಲ್ಲಿ ಇವನು ಯಾವ ಕುನ್ನಿ ಮರಿ ಸರ್. ಸರ್ ಖಂಡಿತ ಸರ್. ಇಂಥವ್ರು ಇನ್ನೊಂದೇನೆಂದರೆ ಸರ್, ಇಂಥವ್ರನ್ನ ಬ್ಯಾನ್ ಮಾಡೋದ್ರಿಂದ ಒಳ್ಳೆಯದು. ಕಾಂಟ್ರವರ್ಸಿ ತಪ್ಪುತ್ತೆ, ನಾನು ಅನ್ನೋ ಅಹಂ ಹೋಗುತ್ತೆ, ಮತ್ತು 4 ಜನಕ್ಕೆ ಬೆಳಿಬೇಕನ್ನೋ ಆಸೆ ಇರ್ತದಲ್ಲ, ಇಂಥವ್ರಿಂದ ಅವರು ಕೂಡ ಬಿದ್ದೋಯ್ತಾರೆ ಸರ್. ಯಾಕಂದರೆ ಯಾರು ಸಪೋರ್ಟ್ ಮಾಡಲ್ಲ, ಈ ಥರ ಮಾತಾಡ್ಕೊ ಬರ್ತಾರಲ್ಲ ಸರ್. ಈಗ ನಮ್ಮ ಬಾಸು ಈಗ ಯಾರಿಗಾರು ಜನಕ್ಕೆ ಒಳ್ಳೇದು ಮಾಡೋಕ್ಕಂತ ಮುಂದಕ್ಕೆ ಬರ್ತಾರೆ, ಇಂಥವ್ರನ್ನ ನೋಡಿ ಅವರು ಹಿಂದಕ್ಕೆ ಹೋಗ್ತಾರೆ ಸರ್. ಇಂಥ ನನ್ನ ಮಕ್ಕಳನ್ನ ಫಸ್ಟು ಕರ್ನಾಟಕದಿಂದ ಈಚೆಗೆ ಹಾಕ್ಬೇಕು ಸರ್. ಇಂಡಸ್ಟ್ರಿಯಿಂದಲ್ಲ, ಕರ್ನಾಟಕದಿಂದನೇ ಈಚೆಗೆ ಹಾಕ್ಬೇಕು ಸರ್. ಒಬ್ಬ ಮನುಷ್ಯನ ಸಾವನ್ನ ಬಯಸ್ತಾನಂದರೆ ಇವನು ಎಂಥ ಕಚ್ಚಡ ನನ್ನ ಮಗ. ಯೋಚನೆ ಮಾಡಿ ಸರ್.